ಲಿಟ್ರಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ಒಂದು ಡಾನ್ಸ್ ರೀಲ್ ಕೂಡ ಶೂಟ್ ಮಾಡಿದೆ. ಆಮೇಲೆ ಎಲ್ಲ ಮೇಕಪ್ ರಿಲೇಟೆಡ್ ಒಂದು ವೀಡಿಯೋ ಮಾಡೋಣ ಅಂತ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದೆ ಅಲ್ವಾ. ಸೊ ಅದನ್ನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಐ ಗಾಟ್ ಮೈ ಪೀರಿಯಡ್ಸ್. ಎಸ್, ಅಂದರೆ ಅದೇನು ದೊಡ್ಡ ವಿಷಯ ಅಲ್ಲ, ಐ ನೋ, ಬಿಕಾಸ್ ಆ್ಯಂಡ್ ಅದು ದೊಡ್ಡ ವಿಷಯನೂ ಸಮ್ಟೈಮ್ಸ್, ಬಿಕಾಸ್ ಯು ಫೀಲ್ ಸೋ ಟಯರ್ಡ್. ನನಗೆ ಆಲ್ ಆಫ್ ಅ ಸಡನ್ ನನಗೆ ಒಂಥರ ಕ್ರ್ಯಾಂಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೆ ಎಲ್ಲೋ ಸೆನ್ಸ್ ಆಗ್ತಿತ್ತು, ಮೋಸ್ಟ್ ಪ್ರಾಬಬ್ಲಿ ಐ ಮೈ ಗೆಟ್ ಮೈ ಪೀರಿಯಡ್ಸ್ ಟುಮಾರೋ ಅಂತ. ಬಟ್ ಸರ್ಪ್ರೈಸ್, ಇವತ್ತೇ ಪೀರಿಯಡ್ಸ್ ಆಯಿತು ನನಗೆ. ಆ್ಯಂಡ್ ನನಗೇನು ಅದೆಲ್ಲ ಮೇಕಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಬೇಜಾರಾಗೋಯ್ತು ನನಗೆ. ಸೊ ಎಲ್ಲ ಎತ್ತಿಟ್ಬಿಟ್ಟೆ. ಆಮೇಲೆ ಅನ್ನಿಸ್ತು, ಯೂಶ್ವಲಿ ಹುಡುಗಿರು ನನಗೆ ಆ್ಯಕ್ಚುಲಿ ಕೆಲವರಿಬ್ಬರು 3 ಜನ ಡಿ ಎಮ್ ಎಲ್ಲ ಮಾಡಿದರು ನನಗೆ ಥರ್ಡ್ ಟೈಮಲ್ಲಿ ವಾಟ್ ಯು ಡೂ ಅಂತೆಲ್ಲ. ಸೊ ಐ ಜಸ್ಟ್ ಥಾಟ್, ವೈ ನಾಟ್ ಟೇಕ್ ಯು ಅಲಾಂಗ್ ವಿತ್ ಮೀ ಆನ್ ಮೈ ಪೀರಿಯಡ್ಸ್ ಡೇ. ಮೋಸ್ಟ್ ಪ್ರಾಬಬ್ಲಿ ನಾನು ಇದನ್ನ 2 ಡೇ ವ್ಲಾಗ್ ಟ್ರೈ ಮಾಡ್ತೀನಿ, ಓಕೆನಾ? ಅಂದರೆ ಇವತ್ತು ನಾಳೆ ಹೌ ಐ ಹ್ಯಾಂಡಲ್ ಮೈ ಮೂಡ್ ಸ್ವಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಲೆಟ್ಸ್ ಗೋ. ನಾನು ತುಂಬ ಲ್ಯಾಬರೇಟ್ ಅಂತೂ ಖಂಡಿತ ಮಾಡೋದಲ್ಲ. ದ ಬೆಸ್ಟ್ ಥಿಂಗ್ಸ್ ಐ ವಿಲ್ ಟೆಲ್ ನೀವು ಪೀರಿಯಡ್ಸ್ ಟೈಮಲ್ಲಿ ಏನು ಮಾಡ್ಬೋದು ಅನ್ನೋದನ್ನು. ಫಸ್ಟ್ ಟು ಫೈಂಡ್ ಯುವರ್ ಕಂಫರ್ಟ್, ಯಾವ ಪೊಸಿಷನಲ್ಲಿ ಕೂತ್ರೆ ಹೇಗೆ ಏನು ಎತ್ತ ಅನ್ನೋದು. ಸಮ್ ಗರ್ಲ್ಸ್ ಏನಾಗುತ್ತೆ, ನಿಮಗೆ ಬ್ಯಾಕ್ ಪೇಯ್ನ್ ಬರುತ್ತೆ ಅಥವಾ ಸ್ಟಮಕ್ ಪೇಯ್ನ್ ಇರುತ್ತೆ, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅದಕ್ಕೆ ತಕ್ಕಾಗಿ ನೀವು ಪೋಸ್ಚರಲ್ಲಿ ಕೂತ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ಆಲ್ರೆಡಿ ಪೇಯ್ನ್ ಇರೋದನ್ನ ಇನ್ನೂ ಜಾಸ್ತಿ ಪೇಯ್ನ್ ಮಾಡ್ಕೊಳ್ಳೋ ಹಾಗೆ ಮಾಡ್ಕೋಬೇಡಿ, ಅಷ್ಟೇ ನಾನು ಹೇಳೋದು. ಆ್ಯಂಡ್ ನಾನು ಎಸ್ಪೆಷಲಿ ನಾನು ತುಂಬ ನೀರು ಕುಡಿತೀನಿ ಇವಾಗ. ಆ್ಯಕ್ಚುಲಿ ನಾನು ಜಾಸ್ತಿ ನೀರು ಕುಡಿಯೋಕ್ಕೆ ಶುರು ಮಾಡಿರೋದು. ಆ್ಯಂಡ್ ಐ ಆಲ್ಸೋ ರೆಡ್ ವಾಟರ್ ಇಸ್ ಆಬ್ವಿಯಸ್ಲಿ ಹೆಲ್ದಿ. ಪೀರಿಯಡ್ಸ್ ಟೈಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಅನದರ್, ನಿಮ್ಮ ಕಂಫರ್ಟ್ ಡ್ರಿಂಕ್ ಯಾವುದು? ಕೆಲವ್ರಿಗೆ ವಾಟರ್ ಮೆಲನ್ ಜ್ಯೂಸ್, ಕೆಲವ್ರಿಗೆ ಸಮ್ ಚಾಕ್ಲೇಟ್ ಮಿಲ್ಕ್ ಶೇಕ್. ನಿಮಗೆಲ್ರಿಗೂ ಗೊತ್ತಿರ್ಬೋದು ನಂದು ಏನಿರ್ಬೋದು ಹೇಳಿ. ಆಬ್ವಿಯಸ್ಲಿ ಕಾಫಿ, ಐದರ್ ಕೋಲ್ಡ್ ಕಾಫಿ ಆರ್ ನಾರ್ಮಲ್ ಹಾಟ್ ಕಾಫಿ, ಏನು ಫಿಲ್ಟರ್ ಕಾಫಿ ಮನೇಲಿ ಮಾಡ್ತಾರೆ. ಎನಿಥಿಂಗ್ ಇಸ್ ಫೈನ್. ನಾನು ಇವಾಗ ಸದ್ಯಕ್ಕೆ ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಲಿಟ್ಲಿ ನಂಗೆ ಸ್ವಲ್ಪ ಕ್ರ್ಯಾಂಪ್ಸ್ ಸದ್ಯಕ್ಕೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಈ ಸೆಕೆಂಡ್ ಡೇ ಅದಿನ್ನೂ ಜಾಸ್ತಿ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಪೀರಿಯಡ್ಸ್ ಟೈಮಲ್ಲಿ ನಿಮ್ಗೆ ಏನಾದ್ರು ಪಿಂಪಲ್ ಆಗುತ್ತೆ ಅಂದರೆ ಪೀರಿಯಡ್ಸ್ ಮುಂಚೆ ಸ್ವಲ್ಪ ಪಿಂಪಲ್ ಬರುತ್ತೆ, ಅದಕ್ಕೆಲ್ಲ ಜಾಸ್ತಿ ಟೆನ್ಷನ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಬಿಕಾಸ್ ಇಟ್ಸ್ ಜಸ್ಟ್ ಹಾರ್ಮೋನಲ್, ಏನೋ ಬಾಡಿ ಒಳಗೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಹಾಗಾಗಿ ಪಿಂಪಲ್ ಬರುತ್ತೆ. ಒಂಥರ ಒಳ್ಳೆಯದಕ್ಕೇ, ಅಕಸ್ಮಾತ್ ಬ್ಯಾಡ್ ಬ್ಲಡ್ ಏನಾದ್ರು ಇದ್ದರೆ ಅದೆಲ್ಲ ಕ್ಯೂರ್ ಆಗುತ್ತೆ ಅನ್ನೋ ಥರ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಆ್ಯಂಡ್ ಫಸ್ಟ್ 2 ಪೀರಿಯಡ್ಸ್ ನನಗೆ ಯೂಶ್ವಲಿ ಹೆವಿ ಫ್ಲೋ ಇರುತ್ತೆ. ಆ್ಯಂಡ್ ಅದಾದಮೇಲೆ 3rd ಡೇ 4th ಡೇ ಐ ಫೀಲ್ ವೆರಿ ನಾರ್ಮಲ್. ಅಂದರೆ ಅಷ್ಟೇನು ಜಾಸ್ತಿ ಫ್ಲೋ ಇರೋದಿಲ್ಲ ನನಗೆ. ನಾನು ಅಮೆಝಾನಲ್ಲಿ ಕಾರ್ಮೆಸಿ ಓವರ್ನೈಟ್ ಅಂಡರ್ವೇರ್ ಆರ್ಡರ್ ಮಾಡಿದ್ದೆ, ವಿಚ್ ಇಸ್ ಆ್ಯಕ್ಚುಲಿ ಅದು ಡೈಪರ್ಸ್ ಥರನೇ ಅಂತ ನೀವು ಅಂದ್ಕೊಂಡ್ರೆ ಅದು ಥರ ಅಲ್ಲ. ಇಟ್ಸ್ ನಾರ್ಮಲ್ ಅಂಡರ್ವೇರ್. ಜಸ್ಟ್ ಅದನ್ನ ನಾವು ಆ್ಯಕ್ಚುಲಿ ಇದನ್ನು ನೀವು ಯೂಸ್ ಮಾಡಬೇಕಾದ್ರೆ ಅಂಡರ್ವೇರ್ ಹಾಕೋ ನೆಸೆಸಿಟಿನೇ ಇಲ್ಲ. ಆ್ಯಂಡ್ ಇದು ಸ್ಮಾಲ್, ಮೀಡಿಯಮ್, ಲಾರ್ಜ್ ಸೈಜಸ್ ಎಲ್ಲ ಅವೈಲೇಬಲ್ ಇತ್ತು. ಆ್ಯಂಡ್ ಐ ವೆಂಟ್ ಫಾರ್ ಅ ಸ್ಮಾಲ್ ಸೈಜ್. ಆ್ಯಂಡ್ ಇದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ, ತುಂಬ ಹೆವಿ ಫ್ಲೋ ಇದ್ದಾಗ ಇಟ್ ಆ್ಯಕ್ಟ್ಸ್ ರಿಯಲಿ ವೆಲ್. ಆವಾಗ ನಾವು ಒಂದು ಪ್ಯಾಡ್ಸ್ ಚೇಂಜ್ ಮಾಡೋ ನೆಸೆಸಿಟಿ ಇರಲ್ಲ. ಒಂದು ಕಾಮೆಸಿ ಓವರ್ನೈಟ್ ಅಂಡರ್ವೇರಲ್ಲಿ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ನಾನು ಇವಾಗ ಅರೌಂಡ್ 8 o'clock ಐ ಆಮ್ ಜಸ್ಟ್ ವೇರಿಂಗ್ ದಿಸ್ ನೌ. ನೋಡೋಣ, ಇವತ್ತು ರಾತ್ರಿ ಹೆವಿ ಫ್ಲೋ ಇರುತ್ತೆ, ನಾಳೆ ಹೇಗೆ ನನಗೆ ಎಷ್ಟು ಚೆನ್ನಾಗಿ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ. ಯು ಕ್ಯಾನ್ ಸಿ ಓವರ್ನೈಟ್ ಅಂಡರ್ವೇರ್ ಇದು. ಐ ಆ್ಯಕ್ಚುಲಿ ವೇರ್ ದಿಸ್ ನೌ. ಇವಾಗಲೂ ಹೇಳ್ತೀನಿ, ಇಟ್ ಇಸ್ ಸೋ ಸಾಫ್ಟ್. ಹಾಕ್ಕೊಂಡಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ. ಆ್ಯಂಡ್ ಐ ಆಮ್ ಆಲ್ಸೋ ವೇರಿಂಗ್ ವೆರಿ ನಾರ್ಮಲ್ ಪ್ಯಾಂಟ್, ಬಟ್ ಅದೇನು ಒಂಥರ ಎಕ್ಸ್ಟ್ರಾ ಆಗಿ ಏನೂ ಕಾಣಿಸ್ತಾ ಇಲ್ಲ, ಒಂಥರ ರಿಲೀಫ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇವತ್ತು ರಾತ್ರಿ ಎಲ್ಲ ಇಫ್ ಇನ್ ಕೇಸ್ ಐ ಗೆಟ್ ಅ ವೆರಿ ಹೆವಿ ಫ್ಲೋ, ಐ ಗೆಸ್ ನನಗೇನು ಟೆನ್ಷನ್ ಇರಲ್ಲ ಅನಿಸುತ್ತೆ. ಲೀಕೇಜ್ ಏನು ಪ್ರಾಬ್ಲಮ್ ಏನೂ ಇರೋದಿಲ್ಲ. ಸೊ ಲೆಟ್ಸ್ ಚೆಕ್ ಟುಮಾರೋ. ಆ್ಯಂಡ್ ಇನ್ನೂ ನೋಡಿದ್ದೀನಿ ನಾನು ಕಾಮೆಂಟ್ ಸೆಕ್ಷನಲ್ಲಿ ವರ್ಕ್ ರಿಲೇಟೆಡ್ ಆಗಿ ಕಾಮೆಂಟ್ಸ್ ಮಾಡ್ತಿರ್ತಾರೆ. ಅದ್ರ ಬದಲು ಐ ಲಿವ್ ಮೈ ಮೇಲ್ ಐ ಡಿ ಹಿಯರ್, ಇದಕ್ಕೆ ಮೇಲ್ ಮಾಡಿ. ಸೊ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ವರ್ಕ್. ಗೊತ್ತಾಯ್ತಲ್ಲ, ಜಸ್ಟ್ ಅ ಸ್ಮಾಲ್ ಟಿಪ್ ಇನ್ ಬಿಟ್ವೀನ್ ದಿಸ್. ಈಗ ನಾನು ಈಟಿಂಗ್ ಮೈ ಅನದರ್ ಬಿಗ್ಗೆಸ್ಟ್ ಕಂಫರ್ಟ್ ಫುಡ್, ದಟ್ ಈಸ್ ತುಪ್ಪ ಉಪ್ಪು ಅನ್ನ.
ಸ್ವರ್ಗ. ಗುಡ್ ಮಾರ್ನಿಂಗ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಾನು ಯೂಶ್ವಲಿ ಬೆಡ್ ಸ್ಪ್ರೆಡ್ನ ಎವ್ರಿ ವೀಕ್ ಆರ್ 2 weeks ಒನ್ಸ್ ಚೇಂಜ್ ಮಾಡ್ತಿರ್ತೀನಿ. ಆ್ಯಂಡ್ ಎಸ್ಪೆಷಲಿ ಡ್ಯೂರಿಂಗ್ ಪೀರಿಯಡ್ಸ್, ಇವಾಗ ನಾನು ಏನು ಅದೇ ಬೆಡ್ ಸ್ಪ್ರೆಡ್ಡಲ್ಲಿ ಐ ಸ್ಲೀಪ್ ಫಾರ್ 3-5 days ಆ್ಯಂಡ್ ದೆನ್ ಚೇಂಜ್ ಫಾರ್ ಅ ನ್ಯೂ ಒನ್. ಇದು ನಾನು ಸ್ವಲ್ಪ 2 weeks ಆಗಿತ್ತು, ಸೊ ಐ ವಾಸ್ ಚೇಂಜಿಂಗ್ ದ ಬೆಡ್ ಸ್ಪ್ರೆಡ್ ಆ್ಯಂಡ್ ಎವ್ರಿಥಿಂಗ್. ಇದು ಒನ್ ಆಫ್ ದ ಸುಕೂನ್ ಸಿಗುತ್ತೆ ನನಗೆ ಈ ಕೆಲಸ ಮಾಡೋದ್ರಿಂದ. ಆ್ಯಂಡ್ ಡ್ಯೂರಿಂಗ್ ದ ಮೆನ್ಸ್ಟ್ರಲ್ ಸೈಕಲ್ ಹೈಜೆನಿಕ್ ಆಗಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಇಟ್ ಹೆಲ್ಪ್ಸ್ ಇನ್ ಎವ್ರಿ ವೇ. ಆ್ಯಂಡ್ ಬಿಸಿಯಾಗಿ ಐ ಮೇಡ್ ಸಮ್ ಹಾಟ್ ಕಾಫಿ. ಸೊ ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ನಾನು ಮನೇಲೇ, ನನಗೇನು ಬೇರೆ ಏನೂ ಕಮಿಟ್ಮೆಂಟ್ಸ್ ಇರಲಿಲ್ಲ ಇವತ್ತು ಆಚೆ ಹೋಗೋದಕ್ಕೆ. ನಮ್ಮಮ್ಮ ಬೇರೆ ಬಂದರು ಇವಾಗ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಬುಜ್ಜಿ. ಆ್ಯಂಡ್ ನಾನು ಹೇಗಿದೆಯಪ್ಪ ಈಗ? ಆರಾಮಾಗಿದ್ದೀನಿ. ಆರಾಮಾ? ಹೊಟ್ಟೆ ನೋವೆಲ್ಲ ಏನೂ ಇಲ್ವಾ? ಏನೂ ಇಲ್ಲ. ಆ್ಯಂಡ್ ನಾನು ಹೊಸದು ಓವರ್ನೈಟ್ ಅಂಡರ್ವೇರ್ ಅಂತ ಅದು ಅದನ್ನು ಟ್ರೈ ಮಾಡಿದ್ದೆ. ಆ್ಯಂಡ್ ಯೂಶ್ವಲಿ ಫಸ್ಟ್ ಡೇಸ್ ನನಗೆ ಹೆವಿ ಫ್ಲೂ ಇರುತ್ತೆ, ಬಟ್ ನನಗೇನೂ ಡಿಫ್ರೆನ್ಸ್ ಫೀಲ್ ಆಗಲಿಲ್ಲ. ಆ್ಯಂಡ್ ನಾನು ತುಂಬ ಆರಾಮಾಗಿ ಮಲಗಿದ್ದೆ. ಒಂದು ಸೆಕೆಂಡ್ಗೆ ಪೀರಿಯಡ್ಸ್ ಆಗಿರುತ್ತೆ ಅನ್ನೋದು ಮರ್ತೋಗಿರುತ್ತೆ, ಆ ಥರ ಇಟ್ ವಾಸ್ ವೆರಿ ಕಂಫರ್ಟಬಲ್. ನೀನೇನು ಮಾಡ್ತಿದ್ದೆ ಲೈಕ್ ನಿಮ್ಮ ಟೈಮ್ ಪೀರಿಯಡ್ಸಲ್ಲೆಲ್ಲ ಹೊಟ್ಟೆ ನೋವೆಲ್ಲ ಬಂದಾಗ? ಏನು ಮಾಡೋದು, ಅವಾಗ ಈ ಥರ ಎಲ್ಲ ಮಾತ್ರೆ ಗೀತ್ರೆ ತಗೊಳ್ಳೋದಿಲ್ಲ, ಏನೂ ಇರಲಿಲ್ಲ. ಮಕ್ಕಳು ಬೇಡ ಬೇಡ ಅಂತ ಹೇಳಿಬಿಡೋರು, ಚಿಕ್ಕವರು ತೊಗೋಬಾರ್ದು ನೀವು ಹಿಂಗೆಲ್ಲವೇ ಅಂತ. ಏನಾದ್ರು ತಣ್ಣಗಿರೋ ಅಂಥದ್ದು ಕುಡಿತಿದ್ವಿ. ಹೆಸರುಬೇಳೆ ಪಾಯಸ ಅಂತ ಮಾಡ್ಕೊಡೋದು, ಅದು ಮಾಡೋದು. ಐಸ್ ಕ್ರೀಮ್ ಹೀಟೇ ಆದರೂ ಒಂಥರ ತೊಗೊಂಡಾಗ ಒಂಥರ ಸಮಾಧಾನ ಆಗುತ್ತಲ್ಲ, ಅದಕ್ಕಂತಿದ್ವಿ. ಈ ಥರ ಎಲ್ಲ ಏನೂ ಇರಲಿಲ್ಲ. ಅದು ನೀನು ಸ್ಯಾನಿಟ್ರಿ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗ? ತುಂಬ ಲೇಟಾಗಿ ಅಂದರೆ ಫಸ್ಟ್ ಎಲ್ಲ ತುಂಬ ಲೇಟ್ ಅಂದರೆ ಕಾಲೇಜ್ಗೆ ಹೋಗ್ಬೇಕಾಗಿತ್ತಲ್ಲ, ಆ ಟೈಮಿಂದ. ಬಟ್ ಇವಾಗ ಸ್ಯಾನಿಟ್ರಿ ಪ್ಯಾಡ್ಸ್ ಆದರೆ ದಿನಕ್ಕೆ 4-5 ಚೇಂಜ್ ಮಾಡ್ಬೇಕು ಅನ್ಸುತ್ತೆ ಡ್ಯೂರಿಂಗ್ ದ ಫಸ್ಟ್ 2 days. ಬಟ್ ಇವಾಗ ಈ ಥರ ಓವರ್ನೈಟ್ ಅಂಡರ್ವೇರ್ಸಿಂದ ಅದು ಒಂದೇ ಸಾಕು, ಆ್ಯಂಡ್ ಯು ವಿಲ್ ಫೀಲ್ ವೆರಿ ಕಂಫರ್ಟಬಲ್. ಆ್ಯಂಡ್ ಇನ್ನೊಂದು ಪೀರಿಯಡ್ಸ್ ಟೈಮಲ್ಲಿ ನಾನು ಎಲ್ಲ ಹೇಳ್ತಾ ಇದ್ದೀನಲ್ವ ನಿಮಗೆ, ನನಗೆ ಇನ್ನೊಂದು ಫೇವ್ರೆಟ್ ಪಾರ್ಟ್ ಏನಂತಂದರೆ ಮುದ್ದು ಮಾಡಿಸ್ಕೊಳ್ಳೋದು. ಪೀರಿಯಡ್ಸ್ ಟೈಮಲ್ಲಿ ಆ್ಯಕ್ಚುಲಿ ಇರಿಟೇಟ್ ಆಗ್ತಿರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಯಾರಾದ್ರು ಮುದ್ದು ಮಾಡೋಕ್ಕಿದ್ರೆ ಭಾಳನೇ ಕಂಫರ್ಟ್ ಫೀಲ್ ಆಗುತ್ತೆ. ಅದಕ್ಕಿಂತ ಕಂಫರ್ಟ್ ಇನ್ನೊಂದಿಲ್ಲ. ಐ ಗೆಸ್ ಎಲ್ಲರೂ ಈ ಓವರ್ನೈಟ್ ಅಂಡರ್ವೇರ್ನ ಯೂಸ್ ಮಾಡ್ಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಅದರ ಪರ್ಚೇಸ್ ಲಿಂಕ್ ಏನಾದ್ರು ಬೇಕಿದ್ರೆ ಅದು ಅಮೆಝಾನಲ್ಲಿ ಅವೈಲೇಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಕಾರ್ಮೆಸಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ತುಂಬ ಒಂಥರ ಎಜುಕೇಟಿವ್ ಇನ್ಫಾರ್ಮೇಷನ್ ಇದೆ ಅಬೌಟ್ ಪೀರಿಯಡ್ಸ್, ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ. ಅದರ ಲಿಂಕ್ ಕೂಡ ಇರುತ್ತೆ. ಸೊ ಇವಾಗ ಬೆಳಗ್ಗೆ ಆಗಿದೆ, ದಿನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಐ ಆಮ್ ಆಲ್ರೆಡಿ ಫೀಲಿಂಗ್ ಸೂಪರ್ ಫ್ರೆಶ್. ಸೊ ವಿ ಹ್ಯಾಡ್ ಸಮ್ ಪ್ಲೇಸ್ ಟು ವಿಸಿಟ್. ಅದಕ್ಕೆ ನಾನು ಅಪ್ಪ ಹೋಗಿದ್ವಿ. ನಮ್ಮ ಚಿಕ್ಕಪ್ಪನೂ ಇದ್ದರು. ಆ್ಯಂಡ್ ಅವರಿಬ್ಬರು ಏನೋ ಸೀರಿಯಸ್ ಡಿಸ್ಕಷನ್ ಮಾಡ್ತಾಯಿದ್ರು. ಐ ನೋ ಸೀರಿಯಸ್ ಆರ್ ಕ್ಯಾಶುವಲ್, ಬಟ್ ಇಟ್ ವಾಸ್ ಸಮ್ ವೆರಿ 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 ಬಿಗ್ ಡಿಸ್ಕಷನ್. ನನಗೆ ಅಪ್ಪಂಗೆ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ವಿ. ಆ್ಯಂಡ್ ಹೊರಗಡೆ ಹೋಗಿ ಬಂದ ಮೇಲೆ ಸ್ವಲ್ಪ ಬಿಸಿಲೆಲ್ಲ ಸುತ್ತಾಡಿ ಬಂದಿದ್ವಲ್ಲ, ಐ ಫೆಲ್ಟ್ ಸ್ಲೀಪಿ, ಒಂಥರ ನಿದ್ದೆ ಬರೋಂಗಾಯ್ತು. ಚೆನ್ನಾಗಿ ನಿದ್ದೆ ಮಾಡಿದೆ. ಆ್ಯಂಡ್ ಇವಾಗ ಎದ್ದಿದ್ದೀನಿ. ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ. ಸ್ವಲ್ಪ ಸುಸ್ತಾಗಿತ್ತಲ್ಲ ಎನಿವೆ ಹೊರಗಡೆ ಎಲ್ಲ ಹೋಗಿ ಬಂದು. ಆ್ಯಂಡ್ ನನ್ನ ಒಂದು ಕಂಫರ್ಟ್ ಫುಡ್ ಉಪ್ಪು ಅನ್ನ ಅಂದರೆ ಇನ್ನೊಂದು ಫ್ರೆಂಚ್ ಫ್ರೈಸ್. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಚ್ ಫ್ರೈಸ್ನ. ಆ್ಯಂಡ್ ಲೆಟ್ಸ್ ಸಿ. ಸುಮಾರು ಕೆಲಸ ಮಾಡಿದೆ. ಸ್ವಲ್ಪ ಒಂದು ರೀಲ್ ಶೂಟ್ ಮಾಡಿದೆ, ಆಮೇಲೆ ಒಂದು ಎಡಿಟಿಂಗ್ ಇತ್ತು ಅದು ಮಾಡಿದೆ, ಅದಾದಮೇಲೆ ಡೈರಿ ಬರೆದೆ. ಇವಾಗ ರಾತ್ರಿ ಊಟ ಮಾಡಿ ಇನ್ನೊಂದು ನನ್ನ ಮೇನ್ ಕಂಫರ್ಟ್ ಫುಡ್, ಒನ್ ಆಫ್ ದ ಅದರ್ ಮೇನ್ ಕಂಫರ್ಟ್ ಫುಡ್ ಇಸ್ ಐಸ್ ಕ್ರೀಮ್. ಆ್ಯಂಡ್ ನಾನು ಡಬ್ಬಲ್ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿ ಅಂತಲೂ ಇರ್ಬೋದು, ಬಟ್ ಸ್ಟಿಲ್ ಆಮೇಲೆ ಚಾಕ್ಲೇಟ್ ಐಸ್ ಕ್ರೀಮ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ರಿಲೀಸ್ ಸಿಗುತ್ತೆ. ಟೂ ಮಚ್ ಸ್ಪೈಸಿ ತಿನ್ನಬಾರ್ದು ಪೀರಿಯಡ್ಸಲ್ಲಿ. ಅಂದರೆ ಫಸ್ಟ್ ಆಫ್ ಆಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅದ್ರ ಮೇಲೆ ತುಂಬಾ ಸ್ಪೈಸಿ ಫುಡ್ ತಿಂದರೆ 24/7 ವಾಶ್ರೂಮಲ್ಲೇ ಇರಬೇಕಂತ ಅನ್ಸುತ್ತೆ. ದಟ್ಸ್ ವೈ
ಇಂಥ ಟೈಮಲ್ಲಿ ನಿಮಗೆ ತುಂಬ ಸಿವಿಯರ್ ಕ್ರ್ಯಾಂಪ್ಸ್ ಬಂದಾಗ ಮಾತ್ರ ಟ್ಯಾಬ್ಲೆಟ್ಸು ಆ ಲೆವೆಲ್ಗೆಲ್ಲ ಹೋಗಿ ಐ ಗೆಸ್ಸು ನಾವು ಎಷ್ಟು ಕ್ರ್ಯಾಂಪ್ಸ್ನ ಅನುಭವಿಸಿರ್ತೀವಿ ಅಂತಂದರೆ ನಮಗೆ ತಡ್ಕೊಳ್ಳೋಕೆ ಶಕ್ತಿನೂ ದೇವರು ಕೊಟ್ಟಿರ್ತಾನೆ. ಸೊ ಸಿವಿಯರ್ ಕ್ರ್ಯಾಂಪ್ಸ್ ಅಂತ ಆಗಿ ನಿಮ್ಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಇನ್ನೂ ಅನ್ನೋವಾಗ ಮಾತ್ರ ನಾನು ಎಸ್ಪೆಷಲಿ ಟ್ಯಾಬ್ಲೆಟ್ಸ್ ಪ್ರಿಫರ್ ಮಾಡೋದು. ಅಲ್ಲಿವರೆಗೂ ನಾನು ಲೆಫ್ಟ್ ಸೈಡ್ ಎಡಭಾಗದಲ್ಲಿ ತಿರ್ಕೊಂಡು ಮಲ್ಕೊಳ್ತೀನಿ, ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ. ಬಿಟ್ಟರೆ ಹಾಟ್ ಬ್ಯಾಗ್ ಇಟ್ಕೊಳ್ಳೋದು ಆ್ಯಂಡ್ ಆದಷ್ಟು ಒಂದು ಲೇಯಿಂಗ್ ಪೊಸಿಷನಲ್ಲಿದ್ದರೆ ಪೇಯ್ನ್ ಎಲ್ಲ ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ. ತುಂಬ ನಾನು ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ಮೆಡಿಸಿನ್ ತೊಗೊಳ್ಳೋ ಲೆವೆಲ್ಗೆ ಯಾವತ್ತೂ ಕ್ರ್ಯಾಂಪ್ಸ್ ಆಗಿಲ್ಲ. ಅಕಸ್ಮಾತ್ ಆಗಿದ್ರೂ ಐ ಟ್ರೈ ಟು ಬೇರ್ ಇಟ್. ನನಗೆ ಪೀರಿಯಡ್ ಆದಾಗ ನಾನು ತುಂಬ ಹಂಗ್ರಿ ಫೀಲ್ ಮಾಡ್ತೀನಿ, ಏನಾದರೂ ತಿಂತಾನೆ ಇರಬೇಕಂತ ಅನಿಸ್ತಾ ಇರುತ್ತೆ ನನಗೆ. ಸೊ ಬಟ್ ಹಾಗಂತ ನಾನು ತುಂಬಾ ತಿನ್ನಲ್ಲ, ಸ್ವಲ್ಪ ಕ್ವಾಂಟಿಟೀಸಲ್ಲಿ ತಿನ್ನೋದು. 2 ಅವರ್ 3 ಅವರ್ಗೆ ಏನಾದ್ರು ತಿಂತಿರ್ಬೇಕು ಅನಿಸ್ತಿರುತ್ತೆ, ಬಟ್ ತುಂಬ ತಿನ್ನೋಕ್ಕಾಗಲ್ಲ ಆಬ್ವಿಯಸ್ಲಿ. ಇಷ್ಟೇ ತಿಂತಿರ್ತೀನಿ. ಏನೋ ಸಮಾಧಾನ ಆಗ್ತಿದ್ರೆ ಸಾಕು ಅಷ್ಟೇ. ಈ ವಿಡಿಯೋ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ ಅಂತ, ಇಫ್ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಎಲ್ಲರ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಗೊತ್ತೇ ಇದೆ, ಸ್ಟೇ ಲಾಯಲ್, ಬಿ ಹಂಬಲ್ ಆ್ಯಂಡ್ ಲಿವ್ ಓನ್ಲಿ ಲವ್.